ಕೇರ್ ಯಾವ ತರ ಮಾಡಬೇಕು ಮತ್ತೆ ಡಯಟ್ ಏನು ಕೊಡಬೇಕು. ಯಾಕಂದ್ರೆ ಮೇನ್ ಆಗಿ ಬರೋದು ನಮ್ದು ಪ್ರೆಗ್ನೆನ್ಸಿ ಫೀಲ್ಡ್ ಅಲ್ಲಿ ಮತ್ತೆ ಬ್ರೀಡಿಂಗ್ ಅಲ್ಲಿ. ಹಾಯ್ ಹಲೋ, ದಿಸ್ ಇಸ್ ಶಂಕರ್ ಫ್ರಮ್ ಮೈಸೂರ್. ಸೊ ಇದು ಅಗೇನ್ ನ್ಯೂ ವಿಡಿಯೋ. ಇದು ಏನಪ್ಪಾ ಅಂದ್ರೆ ಬ್ರೀಡರ್ಗೋಸ್ಕರ, ಎಸ್ಪೆಷಲಿ ಯಾರು ಬ್ರೀಡಿಂಗ್ ಪರ್ಪಸ್ಗೋಸ್ಕರ ಫೀಮೇಲ್ಗಳು ಇಟ್ಟಿದ್ದೀರಾ. ಸೊ ಸುಮಾರು ಸ್ನೇಹಿತರು ಫೋನ್ ಮಾಡಿದ್ರು. ಸೊ ಬ್ರೀಡಿಂಗ್ ಯಾವ್ದಾರ ಐಡಿಯಾಸ್ ಮತ್ತೆ ಬ್ರೀಡಿಂಗ್ ಅಲ್ಲಿ ಏನ್ ಡಯಟು, ಸೊ ಇದೆಲ್ಲ ನಾನು ನನ್ನ ಎಕ್ಸ್ಪೀರಿಯನ್ಸ್ ನಾನು ಶೇರ್ ಮಾಡ್ತಾ ಇದ್ದೀನಿ. ಸೊ ಎಲ್ಲರೂ ನೋಡ್ತಾ ಇದ್ರ, ಸಪೋರ್ಟ್ ಮಾಡ್ತಾ ಇದ್ರ. ಸೊ ಥ್ಯಾಂಕ್ ಯು. ಹೀಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವಾಗ ಹೊಸ ವಿಡಿಯೋ ಅಂದ್ರೆ ನಿಮ್ಗೋಸ್ಕರ ಬ್ರೀಡಿಂಗ್ ಪರ್ಪಸ್ ಏನಂದ್ರೆ ಇದು ಹೀಟ್ ಸೈಕಲ್ ಇಂದ ಸ್ಟಾರ್ಟ್ ಆಗುತ್ತೆ ಬ್ರೀಡಿಂಗ್ ನಿಮ್ದು. ಸೊ ಅಬೌಟ್ 7 ತಿಂಗಳಿಂದ 9 ತಿಂಗಳವರೆಗೂ ನಿಮ್ಗೆ ಫಸ್ಟ್ ಹೀಟ್ ಬರುತ್ತೆ. ಸೊ ಅವಾಗ ನೀವು ಹೀಟ್ ಅಲ್ಲಿ ಮೇಟ್ ಮಾಡಿಸೋ ನೆಸಿಟಿ ಇರಲ್ಲ, ಯಾಕೆ ಫಸ್ಟ್ ಹೀಟ್ ಇರುತ್ತೆ, ಅನ್ನ ಮೆಚುರಿಟಿ ಆಗಿರಲ್ಲ ಫೀಮೇಲು. ಸೊ ಅಗೇನ್ 13 ತಿಂಗಳಿಂದ 15 ತಿಂಗಳ ಒಳಗಡೆ ನೆಕ್ಸ್ಟ್ ಹೀಟ್ ಸೈಕಲ್ ಬರುತ್ತೆ. ಸೊ ಅವಾಗ ನೀವು ಬಂದು ಡೇ 1 ಏನು ನಿಮ್ಗೆ ಬ್ಲೀಡಿಂಗ್ ಸ್ಟಾರ್ಟ್ ಆಗಿರ್ತದೆ. ಸೊ ಫೀಮೇಲ್ ನೀವು ಅಲ್ಲಿಂದ ನೀವು ಕೌಂಟ್ಸ್ 9 to 11 ಡೇಸ್ ಅಂತಾರೆ. 9 ರಿಂದ 11 ದಿನದೊಳಗಡೆ ಪ್ರೊಜೆಸ್ಟರಾನ್ ಲೆವೆಲ್ ಬರ್ಬೋದು. ಒಂದು ಕೆಲವೊಂದು ಫೀಮೇಲ್ಗೂ ಹಾರ್ಮೋನ್ಸ್ ಚೇಂಜಸ್ ಇರುತ್ತೆ. ಸೊ ನೀವು ಅವಾಗ ಪ್ರೊಜೆಸ್ಟರಾನ್ ಲೆವೆಲ್ ಚೆಕ್ ಮಾಡಿಸ್ಬೇಕಾಗುತ್ತೆ. ಪ್ರೊಜೆಸ್ಟರಾನ್ ಲೆವೆಲ್ ಬಂದು ನಿಮಗೆ 5 to 10 ಲೆವೆಲ್ ಬಂದರೆ ನೀವು ಮೇಕ್ ಮಾಡಿಸ್ಬೋದು. ಸೊ ಬಿಫೋರ್ ನೀವು ಏನು ಚೆಕ್ ಮಾಡಬೇಕು ಅಂದರೆ ಫೀಮೇಲ್ ಮೆಚುರಿಟಿ ಆಗಿದೆಯಾ. ಒಂದು ಮ್ಯಾಕ್ಸಿಮಮ್ ವೇಟ್ ಇರುತ್ತೆ, ಒಂದು 35 to 40 ರೇಂಜ್ ವೇಟ್ ಇರುತ್ತೆ ಫೀಮೇಲು. ಸೊ ಮೆಚುರಿಟಿ ಆಗಿದೆ ನೀವು ಫಿಸಿಕಲ್ ಆಗಿ ಚೆಕ್ ಮಾಡ್ಕೋಬೇಕಾಯ್ತು ನೀವು ಫೀಮೇಲ್ನ. ಸೊ ಒಳ್ಳೆ ಡಯಟು ಇದ್ರೆ ಒಳ್ಳೆ ಡಯಟ್ ನಿಮ್ಗೆ ಏನಂದ್ರೆ ಫೀಮೇಲ್ ಯಾವಾಗ ಹೀಟ್ ಸೈಕಲ್ ಸ್ಟಾರ್ಟ್ ಆಗುತ್ತೆ ಅವಾಗ ಡಯಟು ನಾರ್ಮಲ್ ಇರುತ್ತೆ. ಸೊ ನೀವೇನು ಮೇಟ್ ಮಾಡಿಸ್ತಿರಲ್ವಾ, ಮೇಟ್ ಮಾಡಿಸಿ ಒಂದು 30 ಡೇಸ್ ಆದ್ಮೇಲೆ ಗೊತ್ತಾಗುತ್ತೆ ನಿಮಗೆ. ಕೆಲವೊಂದು ಫೀಮೇಲ್ಗಳು 25 ಡೇಸ್ಗೆ ಗೊತ್ತಾಗುತ್ತೆ ಫೀಮೇಲ್ ನಿಮಗೆ ಕನ್ಸೀವ್ ಆಗಿದೆ ಅಂತ. ಕೆಲವೊಂದು ಫೀಮೇಲ್ಗಳು 40 ಡೇಸ್ ಆದ್ಮೇಲೆ ಶೋ ಆಗುತ್ತೆ. ಕೆಲವೊಂದು ಫೀಮೇಲ್ಗಳು 50 ಡೇಸ್ವರೆಗೂ ಗೊತ್ತಾಗೋದಿಲ್ಲ ಕನ್ಸೀವ್ ಆಗಿದೆ ಅಂತ. ಕೆಲವೊಂದು ಫೀಮೇಲ್ಗಳು ಪ್ರಾಬ್ಲಮ್ ಇದೆ, ಹಾರ್ಮೋನ್ಸ್ ಇನ್ಬ್ಯಾಲೆನ್ಸ್ ಇದ್ರೆ ಹಾಗೆ ಸೂಡೋ ಪ್ರೆಗ್ನೆನ್ಸಿ ಆಗೋ ಪ್ರಾಬ್ಲಮ್ಗಳು ಇರುತ್ತೆ. ಸೊ ನೀವೇನು ಮಾಡ್ಬೇಕಾದ್ರೆ ಪ್ರೀವಿಯಸ್ಸು, ಸೊ ನಾನೊಂದು ಟಾನಿಕ್ ಅಂತ ಸಿರಪ್ ಯೂಸ್ ಮಾಡ್ತಾ ಇದ್ದೀನಿ, ಅದು ಪೆಟ್ ಪ್ರೊಡ್ಯೂಸರ್ ಅಂತ. ಸೊ ಇದು ಹಾರ್ಮೋನ್ಸ್ನ ಇನ್ಬ್ಯಾಲೆನ್ಸ್ ಏನಿದ್ರು ಸ್ವಲ್ಪ ರೀಕ್ರಿಯೇಟ್ ಮಾಡ್ತದೆ. ಇದನ್ನು ನೀವು ಮೇಲ್ಗೂ ಯೂಸ್ ಮಾಡ್ಬೋದು, ಫೀಮೇಲ್ಗೂ ಯೂಸ್ ಮಾಡ್ಬೋದು. ಪೆಟ್ ಪ್ರೊಡ್ಯೂಸರ್ ಅಂತ ಇದರಲ್ಲಿ ಒಳ್ಳೆ ರಿಸಲ್ಟ್ ಇದೆ. ಸೊ ನೀವು ಅದನ್ನ ಯೂಸ್ ಮಾಡ್ಬೋದು ಆಯ್ತಾ. ಇದರಲ್ಲಿ ನೀವು 30 ಡೇಸ್ 40 ಡೇಸ್ ಆದ್ಮೇಲೆ ಫೀಮೇಲು ಒಂದು ಆಲ್ಮೋಸ್ಟ್ ಆಲ್ 30-35 ಡೇಸ್ ಒಂದು ಫೀಮೇಲ್ ನಿಮ್ಗೆ ಗೊತ್ತಾಗುತ್ತೆ ಕನ್ಸೀವ್ ಆಗಿದೆ ಅಂತ ಕನ್ಫರ್ಮ್ ಆದ್ಮೇಲಿಂದ. ಸೊ ಅಲ್ಲಿಂದ ನೀವು ಡಯಟ್ ಚೇಂಜಸ್ ಮಾಡಬೇಕಾಗತ್ತೆ ಪಪ್ಪೀಸ್ ಗ್ರೋತ್ಗೋಸ್ಕರ. ಪಪ್ಪೀಸ್ ಗ್ರೋತ್ ಯಾವ ಥರ ಅಂದರೆ ಇವಾಗ ನೀವು ಮಲ್ಟಿವಿಟಮಿನ್ ಏನು ರೆಗ್ಯುಲರ್ ಆಗಿ ಯೂಸ್ ಮಾಡ್ತಿದ್ರೆ ಅವಾಗ ಮಲ್ಟಿವಿಟಮಿನ್ ಯೂಸ್ ಮಾಡಬೇಕಾಗುತ್ತೆ. ಮತ್ತು ಕ್ಯಾಲ್ಸಿಯಂ ನಾನು ಹೇಳಿದೆ ನಿಮಗೆ ಅಕಾರ್ಡಿಂಗ್ 10 kg ಈಚ್ ಒನ್ ಅಂತ. ಸೊ ಅಲ್ಲಿಂದ ನೀವು ಸ್ಟಾರ್ಟ್ ಮಾಡಬೇಕಾಗತ್ತೆ. ಕ್ಯಾಲ್ಸಿಯಂ ಅಂದ್ರೆ ನಾರ್ಮಲ್ ಆಗಿರಬೇಕು, ತುಂಬ ಹೈ ಡೋಸಸ್ ಎಲ್ಲ ಹೋಗ್ಬಾರ್ದು ಅದು, ಯಾಕಂದರೆ ಫೀಮೇಲ್ ಇನ್ನ ಕನ್ಸೀವ್ ಇರುತ್ತೆ ನಾರ್ಮಲ್ ರೇಂಜು. ಸೊ ಇದು ನನಗೆ ಒಂದು 50-55 ಡೇಸ್ವರೆಗೂ ಹಂಗೆ ತೊಗೊಂಡು ಹೋಗ್ತಾ ಇರ್ಬೇಕು ಡಯಟ್ನ. ಅಲ್ಲಿಂದ ಏನಾಗುತ್ತೆ ನೀವು ಡ್ರೈ ಫುಡ್ ಸ್ಟಾರ್ಟ್ ಮಾಡಿ 45-50 ಡೇಸ್ಗೆ ಡ್ರೈ ಫುಡ್ ಸ್ಟಾರ್ಟ್ ಮಾಡೋದಾಗುತ್ತೆ. ಯಾವ ನೀವು ಪಪ್ಪಿ ಸ್ಟಾರ್ಟರ್ ಅಂತ ಹೇಳ್ತೀವಲ್ಲ RC ಕೊಡ್ಬೋದು, ಇಲ್ಲ ಬೇರೆ ಬ್ರ್ಯಾಂಡ್ ನಿಮ್ಗೆ ಯಾವುದು ರಿಸಲ್ಟ್ ಚೆನ್ನಾಗಿರುತ್ತೆ ಆ ಬ್ರ್ಯಾಂಡ್ ಮೇಲೆ. ಇದು ಡಯಟ್ ಪ್ಲಾನ್ ಬಂದು ಎಲ್ಲ ಕನ್ಸೀವ್ ಫೀಮೇಲ್ಗೂ ಸೇಮ್ ಇರುತ್ತೆ. ಸಿಡ್ಜು, ಲ್ಯಾಬು, ರಾಟ್ ವಿಲ್ಲರು. ಸೊ ಎಸ್ಪೆಷಲಿ ನಾವು ರಾಟ್ ವಿಲ್ಲರ್ ಇದು ಮಾಡೋದ್ರಿಂದ ನಮಗೆ ರಾಟ್ ವಿಲ್ಲರಲ್ಲಿ ಎಕ್ಸ್ಪೀರಿಯನ್ಸ್ ಇರೋದು, ನಾವು ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡ್ತಾ ಇದ್ದೀನಿ. ಸೊ ನೀವು ಇದೇ ಥರ ಫಾಲೋ ಮಾಡ್ಬೋದು. 50 ಡೇಸ್ ಆದ್ಮೇಲಿಂದ ಏನು ನೀವು ಡಯಟ್ ಕೊಡ್ತೀರ ಡೈರೆಕ್ಟಾಗಿ ಪಪ್ಪೀಸ್ಗೆ ಅದು ಹೋಗುತ್ತೆ ಆಯಿತಾ. ಸೊ ಇದನ್ನು ನೀವು ಕರೆಕ್ಟಾಗಿ ಫಾಲೋ ಮಾಡಿ ಪಪ್ಪೀಸ್ಗಳು ಒಳ್ಳೆ ರಿಸಲ್ಟ್ ಬರುತ್ತೆ. ಫೀಮೇಲ್ನ ಕನ್ಸೀವ್ ಆದ್ಮೇಲಿಂದ ನೀವು ಕೇಜಲ್ಲೇ ಒಂದು ಪರ್ಟಿಕ್ಯುಲರ್ ಸ್ಪೇಸಲ್ಲೇ ಇಡಬೇಕಾಗತ್ತೆ. ಸೊ ಜಂಪ್ ಮಾಡೋದಾಗಲಿ, ಜಾಸ್ತಿ ಟಯರ್ಡ್ನೆಸ್ ಮಾಡೋದಾಗಲಿ, ಸೊ ಮತ್ತು ವೆದರ್ ಕಂಡೀಷನ್ ಎಲ್ಲ ನೀಟಾಗಿ ನೋಡ್ಕೊಂಡ್ರೆ ಪಪ್ಪೀಸ್ಗಳು ಚೆನ್ನಾಗಿ ಹೆಲ್ತಿಯಾಗಿ ಬರುತ್ತೆ ಮತ್ತು ಒಳ್ಳೆ ಗ್ರೋತ್ ಇರುತ್ತೆ ಪಪ್ಪೀಸ್ಗೆ. ಯಾಕಂದರೆ ಮದರ್ನ ಕೇರ್ ಮಾಡಬೇಕಾಗತ್ತೆ, ಮದರ್ ಈಸ್ ಇಂಪಾರ್ಟೆಂಟ್ ಇದರಲ್ಲಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಸೊ ಸ್ನೇಹಿತರೆಲ್ಲ ತುಂಬ ಜನ ಸಪೋರ್ಟ್ ಮಾಡ್ತಾಯಿದ್ದೀರಾ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಚಾನಲ್ನ. ನೋಡ್ತಾ ಇದ್ರೆ ಗೊತ್ತಿಗೆ ಸಪೋರ್ಟ್ ಮಾಡ್ತಾಯಿದ್ರೆ, ಸಬ್ಸ್ಕ್ರೈಬ್ ಆಗ್ತಾ ಇಲ್ಲ ಚಾನಲು. ಸೊ ಹೀಗೆ ನಿಮ್ಮ ಸಪೋರ್ಟ್ ಇದ್ರೇ ಗ್ರೋತ್ ಆಗೋದು ಚಾನಲು. ಸೊ ಹೀಗೆ ವೀಡಿಯೋಸ್ಗಳು ಹಾಕ್ತಾ ಇರ್ತೀನಿ. ಸೊ ಸ್ವಲ್ಪ ದಿನ ಹಾಕೋಕ್ಕಾಗಲಿಲ್ಲ, ಸ್ವಲ್ಪ ಕೈ ಏಟಾಗಿತ್ತು. ಸ್ನೇಹಿತರೊಂದು 2-3 ಜನ ಫೋನ್ ಮಾಡಿ ಸಜೆಷನ್ ಕೇಳಿದ್ರು. ಸೊ ಅದಕ್ಕೋಸ್ಕರ ಒಂದು ವಿಡಿಯೋ ಮಾಡಿ ಹಾಕಿದ್ರೆ ಅವ್ರಿಗೆ ಒಳ್ಳೇದಾಗುತ್ತೆ. ಬೇರೆಯವ್ರಿಗೆ ಗೊತ್ತಿಲ್ಲದ್ರೆ ಇನ್ಫಾರ್ಮೇಷನ್ನ ಶೇರ್ ಮಾಡೋದು ನನಗೂ, ಯಾಕಂದರೆ ಇದು ಪ್ರತಿಯೊಂದೂ ವೀಡಿಯೋಸ್ನ ಫೋನಲ್ಲಿ ಹೇಳೋಕ್ಕಾಗಲ್ಲ. ಒಂದು ವಿಡಿಯೋ ಮಾಡಿಬಿಟ್ರೆ ಅವ್ರಿಗೂ ಹೆಲ್ಪ್ ಆಗುತ್ತೆ. ಕೆಲವ್ರು ನೋಡಿದ್ರೆ ಗೊತ್ತಾಗುತ್ತೆ, ಕೆಲವೊಬ್ರಿಗೆ ಫೋನ್ ಮಾಡ್ತಾರೆ. ಸೊ ಈ ವಿಡಿಯೋ ಬ್ರೀಡಿಂಗ್ಗೋಸ್ಕರ, ಬ್ರೀಡಿಂಗ್ ಪರ್ಪಸಲ್ಲಿ ಯಾರು ಇರ್ತಾರೆ ಸೊ ಅವ್ರಿಗೋಸ್ಕರ.
ಥ್ಯಾಂಕ್ ಯು ವಾಚ್. ಕೀಪ್ ಸಪೋರ್ಟಿಂಗ್ ಫ್ರೆಂಡ್ಸ್. ಓಕೆ ಬಾಯ್.